ಮಗು ಜೀವನದ ಮೌಲ್ಯಗಳನ್ನು ತನ್ನ ತಂದೆ ತಾಯಿಯಿಂದ ಕಲಿಯುತ್ತೆ. ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ, ಪೋಷಕರಲ್ಲಿ ಒಬ್ಬರು ಮಗುವಿಗೆ ಏನಾದರೂ ಒಂದು ಒಳ್ಳೆಯ ವಿಷಯವನ್ನು ಹೇಳಿಕೊಡ್ತಿರ್ಬೇಕಾದ್ರೆ ಇನ್ನೊಬ್ಬರು ಅದನ್ನು ಅಡ್ಡಿಪಡಿಸೋದನ್ನು ನಾವು ನೋಡ್ತೀವಿ. ಉದಾಹರಣೆಗೆ, ನೋಡು ಪುಟ್ಟು, ಆಚೆ ಆಟ ಆಡಿ ಬಂದಿದ್ದೀಯಾ, ಕೈಯೆಲ್ಲ ಗಲೀಜಾಗಿರುತ್ತೆ, ಕೈ ತೊಳೆಯದೆ ತಿಂದರೆ ಆ ಗಲೀಜೆಲ್ಲ ನಿನ್ನ ಹೊಟ್ಟೆ ಒಳಗೆ ಹೋಗುತ್ತೆ ಮತ್ತು ಆರೋಗ್ಯ ಹಾಳಾಗುತ್ತೆ. ಹಾಗಾಗಿ ನೀನು ಕೈ ಕಾಲು ತೊಳೆದುಕೊಂಡು ತಿನ್ನು ಅಂತ ತಾಯಿ ಹೇಳಿದಾಗ ತಂದೆ, ಹಾಗೇನಿಲ್ಲ, ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಆಟ ಆಡಿ ಬಂದು ಕೈಗೆ ಸಿಕ್ಕಿದ್ದನ್ನು ಹಾಗೆ ತಿಂತಿದ್ವಿ, ನನಗೇನಾದರೂ ಆಯ್ತೇ, ಅದೇನು ದೊಡ್ಡ ವಿಷಯ ಅಲ್ಲ, ಪರವಾಗಿಲ್ಲ ತಿನ್ನೋ ಅಂದಾಗ ಮಗು ಕನ್ಫ್ಯೂಸ್ ಆಗಿಬಿಡುತ್ತೆ. ಅಮ್ಮನ ಮಾತು ಕೇಳೋದೋ ಅಥವಾ ಅಪ್ಪನ ಮಾತು ಅಂತ ಮಗುವಿಗೆ ಬಹಳ ಗೊಂದಲ ಉಂಟಾಗತ್ತೆ. ಹಾಗಾಗಿ ಒಬ್ಬರು ಒಂದು ವಿಷಯ ತಿಳಿ ಹೇಳಬೇಕಾದ್ರೆ ಇನ್ನೊಬ್ಬರು ಅದರ ವಿರುದ್ಧವಾಗಿ ಹೇಳಬಾರ್ದು. ಈಗಾಗಲೇ ಹೇಳಿದ ಉದಾಹರಣೆಯಲ್ಲಿ ಅಮ್ಮ ಹೇಳ್ತಿರೋದು ಸರಿ ಇದೆ ಮಗು, ನೀನು ಕೈ ತೊಳೆದು ಊಟ ಮಾಡು ಅಂತ ಅಪ್ಪನೂ ಹೇಳಿದರೆ ಮಗು ಒಂದು ಒಳ್ಳೆಯ ವಿಷಯವನ್ನು ಕಲಿಯುತ್ತೆ. ಇಲ್ಲಿ ಒಬ್ಬರು ಒಂದು ಒಳ್ಳೆಯ ವಿಷಯವನ್ನು ಪ್ರಸ್ತಾಪಿಸಿ ಮತ್ತೊಬ್ಬರು ಅನುಮೋದಿಸಿದಾಗ ಮಗುವಿನ ಮನಸ್ಸಿನಲ್ಲಿ ಆ ವಿಷಯ ನಿಚ್ಚಳವಾಗಿ ಉಳಿಯುತ್ತೆ. ಸೈಕಾಲಜಿಯಲ್ಲಿ ಈ ಕಾನ್ಸೆಪ್ಟ್ನ ಮಾರಲ್ ಕನ್ಸಿಸ್ಟೆನ್ಸಿ ಅಂತ ಕರೀತಾರೆ. ಇದು ಪಾಸಿಟಿವ್ ಪೇರೆಂಟಿಂಗ್ನ ಬಹುಮುಖ್ಯ ಅಂಶ.